ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೌಕರಿ ಗೆಳೆಯ. ಎಲ್ಲ ನನ್ನ ಸ್ನೇಹಿತರಿಗೆ ಹಾಗೂ ಸಹೋದರಿಗೆ ನಮಸ್ಕಾರ. ಗೆಳೆಯರೆ, ಇವತ್ತು ನಾನು ನಿಮಗೆ ಒಂದು ಐಡಿಯಾವನ್ನು ಕೊಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈ ಐಡಿಯಾ ಒಂದು ವಿಚ್ ಮೇ ಬಿ ಕಮಿಂಗ್ ಇನ್ ಫ್ಯೂಚರ್ ಡೇಸ್ ಬೈ ಇಂಜಿನಿಯರಿಂಗ್ ಕಾಲೇಜ್ ಸ್ಟೂಡೆಂಟ್ಸ್ ಇರ್ಬೋದು, ಅಥವಾ ಡಿಪ್ಲೊಮಾ ಕಾಲೇಜ್ ಸ್ಟೂಡೆಂಟ್ಸ್ ಇರ್ಬೋದು, ITI ಕಾಲೇಜ್ ಸ್ಟೂಡೆಂಟ್ಸ್ ಇರ್ಬೋದು, ಟೆಕ್ನಿಕಲ್ ಬ್ಯಾಕ್ ಗ್ರೌಂಡ್ ಯೂಶಲಿ ಇರೋರು, ನಾನ್ ಟೆಕ್ನಿಕಲ್ ಇಂಟ್ರೆಸ್ಟೆಡ್ ಪೀಪಲ್ ಕೂಡ ವರ್ಕ್ ಮಾಡಬಹುದು. ಅಂಡ್ ಟು ಆಲ್ ದ ಫ್ಯೂಚರ್ ಐ ಟೈಪ್ ಆಫ್ ಕಂಪನೀಸ್ ಲೈಕ್ CCTV ಕಂಪನೀಸ್, ಕ್ಯಾಮರಾ ಬೇಸ್ಡ್ ಕಂಪನೀಸ್ ಎಲ್ಲರಿಗೂ ಇದೊಂದು ಐಡಿಯಾ ಆಗಿರುತ್ತೆ. ಸೊ ದೇ ಕ್ಯಾನ್ ವರ್ಕ್ ಆನ್ ಇಟ್ ಇನ್ ಆರ್ಡರ್ ಟು ಬ್ರಿಂಗ್ ಅಪ್ ದ ಬಿಸ್ನೆಸ್. ನೋಡಿ, ಐಡಿಯಾ ಬಂದು ಗೋಲ್ಡ್, ಹೆಣ್ಮಕ್ಳು ಆಗಿರ್ಬೋದು, ಬಾಯ್ಸ್ ಆಗಿರ್ಬೋದು, ಗೋಲ್ಡ್ ನ ಜಾಸ್ತಿ ಜನ ಹಾಕ್ತಿವಿ, ರೈಟ್? ಗೋಲ್ಡ್ ಈಸ್ ದ ಪ್ರೀಶಿಯಸ್ ಮೆಟಲ್, ಎಲ್ಲರಿಗೂ ಗೊತ್ತಿದೆ. ಗೋಲ್ಡ್ ಥೆಫ್ಟ್ ಆಯ್ತು ಅಂತ ಅಂದಾಗ ಹೇಗೆ ಐಡೆಂಟಿಫೈ ಮಾಡೋದು? ಹೌ ಟು ಐಡೆಂಟಿಫೈ? ಓಕೆ, ರೈಟ್. ಸೊ ಈಗ ಐಡೆಂಟಿಫೈ ಮಾಡೋದಕ್ಕೆ ನಾನು ಟೂ ಐಡಿಯಾಸ್ ಕೊಡ್ತಾ ಇದ್ದೀನಿ. ಫಸ್ಟ್ ಐಡಿಯಾ ಇಸ್ ರಿಲೇಟೆಡ್ ಟು ದ ಡಿಟೆಕ್ಟರ್. ಸೊ ಒಂದು ಸ್ಮಾಲ್ ಡಿಟೆಕ್ಟರ್ ವಿಚ್ ಇಸ್ ಯೂಶುವಲಿ RFID ಬೇಸ್ಡ್ ಇರುತ್ತೆ, ರೇಡಿಯೋ ಫ್ರೀಕ್ವೆನ್ಸಿ ಐಡೆಂಟಿಫಿಕೇಶನ್ ಡಿವೈಸ್ ತರ. ಇದು ಯೂಶುವಲಿ ನಿಮ್ಮ ಫೋನ್ಗೆ ಟ್ಯಾಪ್ ಆಗಿರುತ್ತೆ, ಲೈಕ್ ಫೋನ್ ಫ್ರೀಕ್ವೆನ್ಸಿಗೆ ಮ್ಯಾಚಿಂಗ್ ತರ ಹಾಕಿರ್ತೀವಿ, ನಿಮ್ಮ ಫೋನ್ ಫ್ರೀಕ್ವೆನ್ಸಿಗೆ ಮಾತ್ರನೇ. ಸೊ ಆ ಪರ್ಟಿಕ್ಯುಲರ್ ಡಿಟೆಕ್ಟರ್ ಏನಾದ್ರೂ ನಿಮ್ಮಿಂದ ದೂರ ಹೋಯ್ತು ಅಂತಂದ್ರೆ ಆಟೋಮೆಟಿಕ್ ಆಗಿ ಸರ್ಟನ್ ಡಿಸ್ಟೆನ್ಸ್ ನಾವು ಸೆಟಪ್ ಮಾಡಬಹುದು ಬೇಸ್ಡ್ ಆನ್ ದ ಫ್ರೀಕ್ವೆನ್ಸಿ. ಸೊ ಆ ತರ ಡಿವೈಸ್ ನ ನಾವು ಕಂಡುಹಿಡಿಬೇಕು ಗೆಳೆಯರೆ. ಓಕೆ, ಇದು ವೆರಿ ಇಂಪಾರ್ಟೆಂಟ್. ಸೊ ಈ ತರ ಡಿವೈಸ್ ಇಲ್ಲಿ ಬ್ಲಾಕ್ ಮಾರ್ಕ್ ಏನ್ ಮಾಡ್ತಾ ಇದ್ರಲ್ಲ 1 ಅಂತ ಹೇಳಿ, ಇದು ನಿಮ್ಮ ಡಿಟೆಕ್ಟರ್ ಬೇಸ್ಡ್ ಟೆಕ್ನಾಲಜಿ ಆಗಿರುತ್ತೆ. ಈ ತರ ದೂರ ಆಗೋದ್ರಿಂದ ನೀವು ಆಟೋಮೆಟಿಕ್ ಆಗಿ ನಿಮ್ಮ ಮೊಬೈಲ್ಗೆ ಇಂಡಿಕೇಶನ್ ಬರೋ ತರ ನಾವು ಮಾಡಬಹುದು. ಒಂದು. ಸೆಕೆಂಡ್ ಈಸ್ ವಿತ್ ರೆಸ್ಪೆಕ್ಟ್ ಟು ದ CCTV. ನೋಡಿ, ಈ ಕಾಲದಲ್ಲಿ CCTV ಫಿಶ್ ಐಯೆಸ್ಟ್ ಸೈಜ್ ಅಲ್ಲಿ ಕ್ಯಾಮರಾಸ್ ಸಹ ಇದಾವೆ. ಇದರಲ್ಲಿ ಇಂಟೆಲಿಜೆಂಟ್ ಫೀಚರ್ಸ್ ನಾವೇನ್ ಯೂಸ್ ಮಾಡ್ತೀವಿ ಯೂಶುವಲಿ ಡಿಫೆನ್ಸ್ ಅನಾಲಿಟಿಕ್ಸ್ ಇದರಲ್ಲೆಲ್ಲ, ಆ ಫೀಚರ್ಸ್ ನ ಯೂಸ್ ಮಾಡೋದ್ರಿಂದ ವಿಚ್ ಎವರ್ ಇಮೇಜ್ ಇಸ್ ದೇರ್, ಆ ಇಮೇಜ್ ಇಲ್ಲ ಅಂತಂದಾಗ ಆಟೋಮೆಟಿಕ್ ಆಗಿ ನಾವು ಥೆಫ್ಟ್ ಆಗಿದೆ ಅಂತಾನೂ ಸಹ ಇಮಿಡಿಯೇಟ್ ಆಗಿ ಸಿಗ್ನಲ್ ನ ಕಳಿಸೋ ತರನು ಮಾಡಬಹುದು, ವಿಚ್ ಈಸ್ ವಿತ್ ರೆಸ್ಪೆಕ್ಟ್ ಟು ದ ಇಮೇಜ್ ಡಿಟೆಕ್ಷನ್. ಅಂಡ್ ಇಮೇಜ್ ನ ಯೂಶಲಿ ನಾವು ಸ್ಟೋರ್ ಮಾಡಿರ್ತೀವಿ ನಿಮ್ಮ ಮೊಬೈಲ್ಸ್ ಡಿವೈಸಸ್ ಅಲ್ಲಿ. ಆ ಇಮೇಜ್ ಎವ್ರಿ ಟೈಮ್ ಕ್ಯಾಮ್ರಾನಿಂದ ಟ್ರಾನ್ಸ್ಮಿಟ್ ಆಗ್ತಾ ಇರುತ್ತೆ. ಈ ಕ್ಯಾಮ್ರಾ ನಂಬರ್ 2 ಏನ್ ನೋಡ್ತಾ ಇದ್ರಲ್ಲ, ನಂಬರ್ 2 ನಿಂದ ಟ್ರಾನ್ಸ್ಮಿಟ್ ಆಗ್ತಾ ಇರುತ್ತೆ, ನಂಬರ್ 2 ಅಂಡ್ ನಂಬರ್ 1 ಇಂದ ಕಂಟಿನ್ಯೂಸ್ ಆಗಿ. ಸೊ ಯಾವ್ದನ ಒಂದಾದ್ರೂ ಯೂಸ್ ಮಾಡ್ಬೋದು ಗೈಸ್ ನಾವು ಇದರಲ್ಲಿ. ಇದು ನನ್ನ ಜಸ್ಟ್ ಐಡಿಯಾ ಅಷ್ಟೇ. ಸೊ ಇದನ್ನ ಯಾರೆಲ್ಲ ವರ್ಕ್ ಮಾಡ್ಬೇಕಂತಿದ್ರೆ, ಲೈಕ್ ಪ್ರಾಜೆಕ್ಟ್ ಇರ್ಬೋದು, ಲೈಕ್ ಎನಿ ಡಿಫ್ರೆಂಟ್ ಟೈಪ್ ಇರ್ಬೋದು, ಏನಾದ್ರು ಹೆಲ್ಪ್ ಬೇಕಿತ್ತಂತಂದ್ರೆ ಡೆಫಿನೆಟ್ ಆಗಿ ನನಗೆ ಕಮೆಂಟ್ ಮಾಡಿ ಕೇಳ್ಬೋದು ನೀವು. ಓಕೆ, ಯು ಕ್ಯಾನ್ ಕಮೆಂಟ್ ಅಂಡ್ ಆಸ್ಕ್ ಮೀ ಫಾರ್ ಬೆಟರ್ ಹೆಲ್ಪ್. So this is what about the technology which I want to bring in to all the engineers. I request you to start working on this so and so particular idea. If you get a better solution, you will definitely you can make it a patent. So ಈಗಿನ ತನಕ ಆ ತರ ಡಿಟೆಕ್ಷನ್ ಎಲ್ಲೂ ಇಲ್ಲ. ಆ ತರ ಡಿಟೆಕ್ಷನ್ ಮಾಡಿದ್ರೆ ಅಂತಂದ್ರೆ it will definitely become a patent guys. So thank you so much for watching my video. And ಇನ್ನೂ ಏನಾದ್ರೂ ಹೆಚ್ಚಿನ ಮಾಹಿತಿ ಬೇಕಿತ್ತಂತಂದ್ರೆ ನನಗೆ ಕಮೆಂಟ್ ಮಾಡಿ. I will better help you and bringing this idea into reality. And thank you guys for watching my video. So ಇದೇ ತರ ಇನ್ನು ಹಲವಾರು ವಿಡಿಯೋಸ್ ನ ಹಾಕ್ತಾ ಇರ್ತೀನಿ with respect to the idea ಇರ್ಬೋದು and any other things ಇರ್ಬೋದು. And please do share ಮಾಡಿ ವಿಡಿಯೋನ, ಎಲ್ಲ ನಿಮ್ಮ ಕ್ಲಾಸ್ ಗೆಳೆಯರಿಗೆ ಶೇರ್ ಮಾಡಿ, ಎಲ್ಲ ನಿಮ್ಮ ಬ್ರಾಂಚ್ ಸ್ಟೂಡೆಂಟ್ಸ್ ಗೆ ಶೇರ್ ಮಾಡಿ, so that it will be helpful for one or the other student definitely can make it and bring it into a reality. Thank you guys and I wish you all the best. See you in the next session guys. Take care. Good day. Bye.